ವಿಜಯನಗರ ಸಾಮ್ರಾಜ್ಯದ ಉದಯ. ಇದು ಇತಿಹಾಸದ ಸುವರ್ಣ ಪುಟಗಳ ಅನಾವರಣ. ಕ್ರಿಶ 1321 ವಾರಂಗಲ್ನ ಪ್ರತಾಪರುದ್ರ ದೇವರ ಪತನದ ನಂತರ ದಕ್ಷಿಣ ಭಾರತದ ರಾಜಕೀಯ ದಿಕ್ಕೇ ಬದಲಾಯಿತು. ಅಂದು ಸಂಗಮರಾಯರ ಪುತ್ರರಾದ ಹಕ್ಕರಾಯ ಮತ್ತು ಬುಕ್ಕರಾಯರು ತಮ್ಮ ಅಪಾರ ನಿಧಿ ಮತ್ತು ಸೈನ್ಯದೊಂದಿಗೆ ತುಂಗಭದ್ರಾ ತೀರದ ಆನೆಗೊಂದಿ ಸಮೀಪದ ದೊರವಾಡಿಗೆ ಬಂದರು. ಅಲ್ಲಿಯೇ ತಲೆ ಎತ್ತಿತು ವಿಜಯನಗರ ಎಂಬ ಮಹಾಸಾಮ್ರಾಜ್ಯ. ಮುಂದೆ ಕೃಷ್ಣದೇವರಾಯರ ಕಾಲದಲ್ಲಿ ಮಧುರೈ, ಡಿಂಡಿಗಲ್ ಪ್ರಾಂತ್ಯಗಳನ್ನು ಗೆದ್ದಾಗ ಅಲ್ಲಿನ ಆಡಳಿತಕ್ಕಾಗಿ ಕುಂಚಿಟಿಗರನ್ನು ನಾಯಕರನ್ನಾಗಿ ನೇಮಿಸಲಾಯಿತು. ಹೀಗೆ ಕರುನಾಡಿನ ವೀರರು ತಮಿಳುನಾಡಿನ ಮಣ್ಣಿನಲ್ಲಿ ನೆಲೆ ನಿಂತರು. ವಡ್ಡಿಗೆರೆ ಮತ್ತು ತಾಡಿ ಸಂಸ್ಥಾನದ ಸ್ಥಾಪನೆ. ಒಂದೆಡೆ ವಿಜಯನಗರದ ಉಗಮವಾದರೆ ಇನ್ನೊಂದೆಡೆ ವಾರಂಗಲ್ನಲ್ಲಿ ದೆಹಲಿ ಸುಲ್ತಾನರ ಅಟ್ಟಹಾಸ ಮಿತಿ ಮೀರಿತು. ಪ್ರಜೆಗಳ ಮಾನ ಪ್ರಾಣ ರಕ್ಷಿಸಲು ಮಹಾಪರಾಕ್ರಮಿ ವೀರಕೇತುರಾಯರು ಮುಂದಾದರು. ತಮ್ಮ ಗುರುಗಳು, ಜನತೆ ಮತ್ತು ಸೈನ್ಯದೊಂದಿಗೆ ಕೃಷ್ಣಾ ನದಿಯನ್ನು ದಾಟಿ ಬಂದ ಅವರು ಇಂದಿನ ತುಮಕೂರು ಜಿಲ್ಲೆಯ ಕೊರಟಗೆರೆಯ ವಡ್ಡಿಗೆರೆಯಲ್ಲಿ ನೆಲೆಸಿದರು. ಆನೆಗೊಂದಿ ಜಗದೇವರಾಯರ ಅನುಮತಿ ಪಡೆದು ಸಾಮಂತ ರಾಜರಾಗಿ ವಡ್ಡಿಗೆರೆ ಮತ್ತು ತಾಡಿ ಸಂಸ್ಥಾನವನ್ನು ಕಟ್ಟಿ ಬೆಳೆಸಿದರು. ರಾಣಿ ವೀರನಾಗಮ್ಮ ದೇವಿಯ ತ್ಯಾಗ. ವೀರಕೇತುರಾಯರ ಪುತ್ರ ರಾಜ ವೀರನಾಗಪ್ಪ ಮತ್ತು ಅವರ ಪತ್ನಿ ರಾಣಿ ವೀರನಾಗಮ್ಮ ದೇವಿ ಈ ಮಣ್ಣನ್ನು ಅತೀವ ಪ್ರೀತಿಯಿಂದ ಆಳಿದರು. ಪತಿಯ ಮರಣಾನಂತರ ಧೃತಿಗೆಡದ ರಾಣಿ ವೀರನಾಗಮ್ಮ ರಾಜ್ಯದ ಚುಕ್ಕಾಣಿ ಹಿಡಿದು ಆದರ್ಶ ಆಡಳಿತ ನೀಡಿದರು. ತನ್ನ ಕರ್ತವ್ಯ ಮುಗಿದ ಮೇಲೆ ಸಕಲ ಸಂಪತ್ತನ್ನು ದಾನ ಮಾಡಿ ದೈವತ್ವದ ಕಡೆಗೆ ಹೆಜ್ಜೆ ಹಾಕಿದರು. ಭಕ್ತರ ಸಮ್ಮುಖದಲ್ಲಿ ಪವಿತ್ರ ಅಗ್ನಿಕುಂಡವನ್ನು ಪ್ರವೇಶಿಸಿ ಅವರು ಮಾಡಿದ ಆ ಮಹತ್ಯಾಗ ಇಂದಿಗೂ ಅಮರ. ಅಂದಿನಿಂದ ಅವರು ವೀರನಾಗಮ್ಮ ದೇವಿಯಾಗಿ ಜನರ ಮನದಲ್ಲಿ ನೆಲೆಯಾಗಿದ್ದಾರೆ.